ನೀವು ಯಾವಾಗಾದ್ರೂ ಬಿರಿಯಾನಿ ಟೀನ ಟ್ರೈ ಮಾಡಿದ್ದೀರಾ? ಇದಂತೂ ಬಿರಿಯಾನಿ ಟೀ ಅಂತೆ, ಡಿಫ್ರೆಂಟ್ ಆಗಿದೆ, ಟೇಸ್ಟ್ ಮಾಡೋಣ. ಸೊ ಗೈಸ್, ಇವಾಗ ಅವ್ರ ಹತ್ರ ಫಾಸ್ಟ್ ಮೂವಿಂಗ್ ಡಿಶಸ್ ಬಂದ್ಬಿಟ್ಟು ಪುಟ್ಟು ಚಿಕನ್ ಕರಿ ಅಂತ ಹೇಳಿದ್ರು. ಮತ್ತೆ ಕೇರಳ ಪರೋಟ ಫೇಮಸ್ ಅಂತ ಹೇಳಿದ್ರು. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ MR ಕಾಫಿ ಹೌಸ್ ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ. ಏರ್ಪೋರ್ಟ್ ಇಂದ ಸ್ವಲ್ಪ ದೂರ ಬಂದಿದ ತಕ್ಷಣ ಕೊತ್ನೂರ್ ಅಂತ ಒಂದು ಊರಿದೆ. ಸೊ ಅಲ್ಲಿಗೆ ನಾವು ಇದನ್ನ ಟ್ರೈ ಮಾಡ್ತಾ ಇದೀವಿ. ಸೊ ಕೊತ್ನೂರ್ ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಚೆಕ್ಔಟ್ ಮಾಡಿ. ಒಂದು ಕೇರಳ ಸ್ಟೈಲ್ ಕೆಫೆ ರೆಸ್ಟೋರೆಂಟ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನೋಡೋಕೆ ಪುಟ್ಟು ಚಿಕನ್ ಕರಿ ಎಲ್ಲ ತುಂಬಾನೇ ಫೇಮಸ್ ಅಂತ ಹೇಳಿದ್ರು. ಸೊ ಅದನ್ನೆಲ್ಲ ಟ್ರೈ ಮಾಡ್ತೀನಿ. ಸೊ ಬನ್ನಿ, ಲೆಟ್ಸ್ ಗೋ. ಸೊ ಗೈಸ್, ಇವಾಗ ಅವ್ರ ಹತ್ರ ಫಾಸ್ಟ್ ಮೂವಿಂಗ್ ಡಿಶಸ್ ಬಂದ್ಬಿಟ್ಟು ಪುಟ್ಟು ಚಿಕನ್ ಕರಿ ಅಂತ ಹೇಳಿದ್ರು. ಮತ್ತೆ ಕೇರಳ ಪರೋಟ ಫೇಮಸ್ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಅದನ್ನು ಕೂಡ ತೊಗೊಂಡಿದ್ದೀವಿ. ಸೊ ಫಸ್ಟು ಈ ಪುಟ್ಟು ನೋಡೋದಕ್ಕೆ ನಿಮಗೆ ಬಿಸಿ ಬಿಸಿಯಾಗಿ ಸ್ಟೀಮ್ ಮಾಡಿರ್ತಾರೆ, ಸ್ಟೀಮಿಂದ ಎತ್ತಿ ಹಂಗೆ ಪ್ಲೇಟಲ್ಲಿ ಇರ್ತಾರೆ. ಅದಕ್ಕೆ ಚಿಕನ್ ಕರಿ ತುಂಬಾ ಫೇಮಸ್ ಅಂತ ಹೇಳಿದ್ರು. ಸೊ ಈ ಚಿಕನ್ ಪುಟ್ಟು ಹಾಕೋಬಿಡೋಣ. ಸೊ ಈ ಪುಟ್ಟನ್ನ ಲೈಟಾಗಿ ಬ್ರೇಕ್ ಮಾಡಿ, ಈ ಕರಿ ಇದೆಯಲ್ಲ ಚಿಕನ್ ಕರಿ, ನಾಟಿ ಸ್ಟೈಲ್ ಚಿಕನ್ ಕರಿ ಅಂತ ಹೇಳಿದ್ರು ಅವರು. ಸೂಪರ್ ಇದೆ ಗೈಸ್. ಆ್ಯಕ್ಚುಲಿ ನೋಡಿದ್ರೆ ಪುಟ್ಟು ಒಂಥರ ಸಟ್ಟಲ್ ಆಗಿದೆ. ಮತ್ತು ಆ ಚಿಕನ್ ಮಸಾಲ, ಆ ಚಿಕನ್ ಕರಿ ಬಂದ್ಬಿಟ್ಟು ಚೆನ್ನಾಗಿ ಟೇಸ್ಟ್ ಕೊಡ್ತಾ ಇದೆ. ಪುಟ್ಟು ಒಂಥರ ಕೇರಳ ಸ್ಟೈಲ್ ಪುಟ್ಟು. ಯೂಶ್ವಲಿ ನೋಡೋಕೆ ನೋಡಿ ವೈಬ್ ಹಿಂಗೆ ಮಾಡ್ಬೋದು. 11 o'clock ಆಗ್ತಾ ಇದೆ ರಾತ್ರಿ, ಏರ್ಪೋರ್ಟಿಂದ ಬಂದು ಏನಾದರೂ ಬೈಕ್ ಇದು ಬಂದ್ಬಿಟ್ಟು 12 o'clock ತನಕ ಇರುತ್ತಂತೆ. ಪುಟ್ಟು ಕರಿ ಈ ಥರ ತಿನ್ಬಿಟ್ಟು ಮನೆಗೆ ಹೋಗ್ಬೋದು. ತುಂಬ ಚೆನ್ನಾಗಿದೆ. ಜಾಸ್ತಿ ಬೇರೆ ಏನು ಐಟಮ್ ಇಲ್ಲ, ಬರೀ ಪುಟ್ಟು ಚಿಕನ್ ಕರಿ ಪರೋಟ ಸೂಪರ್ ಅಂತಲೇ ಹೇಳ್ಬೋದು. ಇವಾಗ ನೆಕ್ಸ್ಟ್ ಚಿಕನ್ ಪೀಸಸ್ ಇದೆಯಲ್ಲ ಅದನ್ನು ಬ್ರೇಕ್ ಮಾಡ್ತೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬ್ರೇಕ್ ಆಗ್ತಾ ಇದೆ. ಚಿಕನ್ ಪೀಸಸ್ ಅಷ್ಟೇ ಸಾಫ್ಟ್ ಆಗಿದೆ ಗೈಸ್. ಆ್ಯಕ್ಚುಲಿ ಹೋದ್ರೆ ಯೂಶ್ವಲಿ ಒಂಥರ ಪುಟ್ಟು ಚಿಕನ್ ಕರಿ ಬಂದ್ಬಿಟ್ಟು ತುಂಬ ಫೇಮಸ್ ಆಗಿದೆ ಇಲ್ಲಿ. ಸೊ ಬರೋರೆಲ್ಲ ಇದನ್ನು ತಗೋತಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಕೂಡ ತಗೊಂಡ್ವಿ. ಈ ಥರ ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ಐಟಮ್ಸ್ನ ಟ್ರೈ ಮಾಡಬೇಕು ಅಂತಂದರೆ ಖಂಡಿತ ಬರ್ಬೋದು. ಚೆನ್ನಾಗಿ ಹೀರ್ಕೋಬೇಕು ಪರೋಟ ಅಲ್ಲ. ಸೊ ಯೂಶ್ವಲಿ ನೋಡೋಕೆ ಈ ಥರ ಚಿಕನ್ ಕರಿ ಜೊತೆ ಚೆನ್ನಾಗಿ ಹೀರ್ಕೊಂಡ್ರೆ ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾವು ಕೂಡ ಪರೋಟನಾಗಿ ಹೀರ್ಕೊಳ್ಳೋಕೆ ಬಿಟ್ಟಿದ್ದೀವಿ. ಸೊ ಯೂಶ್ವಲಿ ನೋಡಿದ್ರೆ ಕೇರಳ ಪರೋಟ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾವು ಕೂಡ ತೊಗೊಂಡಿದ್ದೀವಿ ಕೇರಳ ಪರೋಟ. ನನಗೆ ಟೇಸ್ಟ್ ಮಾಡೋಣ. ಈ ಚಿಕನ್ ಕರಿ ಜೊತೆ ಆ ಗ್ರೇವಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪರೋಟ ಜೊತೆ ಒಂದೇ ಬೈಟು. ವಾವ್, ಸೂಪರಾಗಿ ಹೀರ್ಕೊಂಡಿರುತ್ತಲ್ಲ. ಸೊ ಜಸ್ಟ್ ಒಂದು 2 ಬೈಟ್ ಹೋಗಿದ ತಕ್ಷಣ ಮೆಲ್ಟಿನ್ ಮೌತ್ ಆಗ್ಬಿಡುತ್ತೆ. ತುಂಬ ಚೆನ್ನಾಗಿದೆ. ಅಂದರೆ ಸ್ವೀಟ್ ಫ್ಲೇವರ್, ಅಂದರೆ ಜಾಸ್ತಿ ಖಾರ ಇಲ್ಲ. ಹಸಿಮೆಣಸಿನಕಾಯಿ ಹಾಕಿದ್ದಾರೆ, ಲೈಟ್ ಸೇಮ್ ಟೈಮ್ ಲೈಟ್ ಖಾರ, ಜಾಸ್ತಿ ಸ್ವೀಟು. ಪೀಸು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಖಂಡಿತ ಒಂದು ಮಸ್ಟ್. ಈ ಕಡೆ ಏನು ನೈಟ್ ಟೈಮ್ಸಲ್ಲಿ ಬಂದರೆ ಸೂಪರ್ ಆಗಿರುತ್ತೆ. ನೀವು ಯಾವಾಗಾದ್ರೂ ಬಿರಿಯಾನಿ ಟೀನ ಟ್ರೈ ಮಾಡಿದ್ದೀರಾ? ಇದಂತೂ ಬಿರಿಯಾನಿ ಟೀ ಅಂತೆ, ಡಿಫ್ರೆಂಟ್ ಆಗಿದೆ, ಟೇಸ್ಟ್ ಮಾಡೋಣ. ಅದಕ್ಕೆ ಮುಂಚೆ ಇಲ್ಲಿ ಬನಾನಾ ಬಜ್ಜಿ ಅಂದರೆ ಪಾಯಂಪುರಿ ಅಂತ ಏನೋ ಹೇಳ್ತಾರೆ ಕೇರಳದಲ್ಲಿ. ಸೊ ಅದಕ್ಕೋಸ್ಕರ ನಾವು ಅದನ್ನು ಹಂಗೆ ಟ್ರೈ ಮಾಡೋಣ. ಸೊ ಒಂದು ಬನಾನಾ ಬಜ್ಜಿ ಥರ ಇರುತ್ತೆ, ಸ್ವೀಟು. ಯೂಶ್ವಲಿ ನಮ್ಮ ಬಜ್ಜಿ ಎಲ್ಲ ಹೇಗೆ ಖಾರ ಬಜ್ಜಿ ಇರುತ್ತೆ, ಬಾಳೆಕಾಯಿ ಬಜ್ಜಿ, ಇದು ಬಂದ್ಬಿಟ್ಟು ಬನಾನಲ್ಲೇ ಬಜ್ಜಿ ಮಾಡಿರ್ತಾರೆ. ಟ್ರೈ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ಹೇಳಿ. ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ತಿನ್ನುವಾಗ ನನಗೂ ಕೂಡ ಇಷ್ಟ ಆಗಿಲ್ಲ, ಸೆಕೆಂಡ್ ಥರ್ಡ್ ಟೈಮ್ ಇಷ್ಟ ಆಗಿದೆ. ಇದು ಮುಂಚೆನೇ ತಿಂದಿದ್ದೀನಿ, ಚೆನ್ನಾಗಿದೆ. ಬಿರಿಯಾನಿ ಟೀ ಇದೆ ಇವಾಗ ನಮ್ಮ ಹತ್ರ, ಬಿರಿಯಾನಿ ಟೀ. ಆ್ಯಕ್ಚುಲಿ ಗೈಸ್, ಈ ಬಿರಿಯಾನಿ ಟೀ ನೋಡೋಕೋದ್ರೆ ನಿಮಗೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಚಕ್ಕೆ ಲವಂಗ ಅದೆಲ್ಲ ಏನು ಹಾಕಿರಲ್ಲ ಇಲ್ಲಿ. ಯೂಶ್ವಲಿ ಟೀ ಹೆಂಗಿರುತ್ತೆ ಅದೇ ಕೊಟ್ಟಿದ್ದಾರೆ. ನಾನು ಕೇಳಿದೆ, ಅವ್ರು ಬಿರಿಯಾನಿ ಟೀ ಅಂತ ಹೇಳಿದ್ರು. ಬಟ್ ಅವ್ರು ಆದಮೇಲೆ ಹೇಳಿದ್ರು ಬಿರಿಯಾನಿ ತಿಂದಮೇಲೆ ಕುಡಿಯೋ ಟೀಗೆ ಬಿರಿಯಾನಿ ಟೀ ಅಂತ ಹೇಳ್ತೀವಿ ಅಂತ ಹೇಳ್ಬಿಟ್ರು. ನಾನು ಕೂಡ ಡಿಸಪಾಯಿಂಟ್ ಆಗ್ಬಿಟ್ಟೆ. ನನಗೂ ಕೂಡ ಕಂಟೆಂಟ್ ಇರಲಿಲ್ಲ, ಅದಕ್ಕೋಸ್ಕರ ನಿಮ್ಮ ಹತ್ರ ಹೇಳಿದ್ದೀನಿ. ಓಕೆ, ಒಂದ್ಸರಿ ನೀವು ಕೂಡ ಬಿರಿಯಾನಿ ತಿಂದಮೇಲೆ ಟೀ ಕುಡಿದ್ಬಿಟ್ಟು ಬಿರಿಯಾನಿ ಟೀ ಅಂತ ಅಂದ್ಬಿಟ್ಟು ಸ್ಟೇಟಸ್ಗೆ ಹಾಕ್ಬಿಡಿ. ವಾಟ್ಸಪ್ ಸ್ಟೇಟಸ್ಸು, ಸ್ನ್ಯಾಪ್ಚಾಟು ಅಂತ ಅಂದ್ಬಿಟ್ಟು. ಸೊ ಖಂಡಿತ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇಯ್ನ್ಲಿ ಯಾರ್ಯಾರಲ್ಲ ಈ ಥರ ಪುಟ್ಟು ಚಿಕನ್ ಕರಿ ಕೇಳ್ತಿರ್ತಾರೆ, ಬಿರಿಯಾನಿ ಟೀ ಕೇಳ್ತಿರ್ತಾರೆ, ಅವ್ರ ಹತ್ರ ಈ ವಿಡಿಯೋನ ಶೇರ್ ಮಾಡಿ. ಒಂದು ಕೈಂಡ್ ಆಫ್ ಆ್ಯನ್ ಕೇರಳ ಸ್ಟೈಲ್ ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು. ಎಲ್ಲರ ಹತ್ರ ವಿಡಿಯೋ ಶೇರ್ ಮಾಡಿ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗೇ ನಾನು ಹಾಕಿ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ಸಲ್ಲಿ ಬರುತ್ತೆ. ಅಂಟಿದನೇ ಫ್ರಮ್ ದಿನೇಶ್, ಡೂ ವಾಟ್ ಇಲ್ಲ, ಬಾಯ್.